ನಮಸ್ಕಾರ. ಪುಷ್ಯಮಿ ನಕ್ಷತ್ರದ ಬಗ್ಗೆ ನೋಡೋಣವಾ? ಪುಷ್ಯಮಿ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ. 4 ಪಾದಗಳು ಕೂಡ ಕಟಕ ರಾಶಿಯಲ್ಲಿ ಬರುತ್ತೆ. ಪುಷ್ಯಮಿ ನಕ್ಷತ್ರಕ್ಕೆ ಬ್ರಹ್ಮವರ್ಚಸ್ ಅಂತ ಹೇಳ್ತಾರೆ. ಬಹಳ ವಿಶೇಷವಾದಂತಹ ಜ್ಞಾನ, ಗುಣ, ವಿದ್ವತ್ತು ಎಲ್ಲ ಪಡ್ಕೊಂಡಿರ್ತಕ್ಕಂತಹ ನಕ್ಷತ್ರ. ಎಲ್ಲರೂ ಕೂಡ ಅವರನ್ನು ಮರ್ಯಾದೆ ಕೊಡುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿರುತ್ತೆ. ಸಂಗೀತ, ಸಾಹಿತ್ಯ, ಸಂಸ್ಕೃತ ಎಲ್ಲವನ್ನು ಕೂಡ ಕಲಿಯುವಂಥ ಆಸೆ ಕೆಲವರು ಕಲಿತು ಇರ್ತಾರೆ. ಕೋಪ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಹೆಚ್ಚಾಗಿರುತ್ತೆ. ತಮ್ಮ ಕುಲ ಬಗ್ಗೆ, ತಮ್ಮ ಜಾತಿಯ ಬಗ್ಗೆ, ತಮ್ಮ ಭಾಷೆಯ ಬಗ್ಗೆ, ತಮ್ಮ ದೇಶದ ಬಗ್ಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಅಂದರೆ ಪುಷ್ಯಮಿ ನಕ್ಷತ್ರದಲ್ಲಿ ಹುಟ್ಟಿದವರು ಕೂಡ ತಾವು ಏನಾಗಿದ್ದೀರೋ ಅದ್ರ ಬಗ್ಗೆ ಹೆಮ್ಮೆ ಹೆಚ್ಚಾಗಿರುತ್ತೆ. ಆರ್ಗ್ಯುಮೆಂಟ್ಸು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಇರುತ್ತೆ. ಒಮ್ಮೆ ಏನಾದ್ರು ಒಂದು ಚೂರು ಹೆಚ್ಚಾಗಿ ಯಾರು ಅವ್ರನ್ನ ಬೈದ್ಬಿಟ್ರೆ ಸ್ವಾಭಿಮಾನ ಬಹಳ ಇರುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಒಂಥರ ಮುಖ ಸಪ್ಪಗಾಗೋಗುತ್ತೆ. ಎಷ್ಟು ಬ್ರೈಟಾಗಿರ್ತಾರೋ ಅಷ್ಟು ಸಪ್ಪಗಾಗ್ಬಿಡುವಂಥ ನೇಚರ್ ಅವರಲ್ಲಿರುತ್ತೆ. ತಂದೆ ತಾಯಂದ್ರನ್ನ, ಹಿರಿಯರನ್ನ, ಯಾರೇ ಆಗಲಿ ಬಂಧು ಮಿತ್ರರನ್ನ ಭಾಳ ಚೆನ್ನಾಗಿ ಮಾತಾಡಿಸುವಂತಹ ಗುಣ. ಮೊದಲು ಓಪನ್ ಆಗಲ್ಲ, ಸ್ವಲ್ಪ ಸೈಲೆಂಟಾಗೇ ಇರ್ತಾರೆ, ಮೂಡಿಯಾಗಿರ್ತಾರೆ. ಒಂದು ಸಲ ಮಾತಾಡೋಕ್ಕೆ ಪ್ರಾರಂಭಿಸಿದ್ಬಿಟ್ರೆ ಇವರ ಎಷ್ಟು ಮಾತಾಡ್ತಾರೆ ಅನ್ನುವ ಲೆವೆಲ್ಗೆ ಖಂಡಿತ ಮಾತಾಡ್ತಾರೆ. ಅವರ ಆಕಾರ ಬಹಳ ಚೆನ್ನಾಗಿರುತ್ತೆ. ಗಂಡು ಮಕ್ಕಳಾದರೆ ಎತ್ತರವಾಗಿರ್ತಾರೆ, ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಿಗೆ ಸಮನಾಗಿ ಎತ್ತರವಾಗಿರ್ತಾರೆ. ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ, ವ್ಯಾಯಾಮದಲ್ಲಿ ಬಹಳ ವಿಶೇಷವಾದಂತಹ ಆಸೆ ಇರುತ್ತೆ. ಆ್ಯಂಬಿಷಿಯಸ್ ಅಂತಾರೆ, ಗುರಿ, ನಾನು ಏನಾದ್ರು ಸಾಧಿಸಲೇಬೇಕು ಅನ್ನೋ ಒಂದು ಗುರಿ ಅವರಲ್ಲಿ ಹೆಚ್ಚಾಗಿರುತ್ತೆ. ಬೇರೆಯವ್ರು ಏನಾದ್ರು ಸ್ವಲ್ಪ ಅವ್ರನ್ನ ಹೊಗಳ್ಬಿಟ್ರೆ ಭಾಳ ಖುಷಿ ಪಟ್ಬಿಡ್ತಾರೆ. ಅದೇ ಸಮಯ ಬೈದ್ಬಿಟ್ರೆ ಅಂತೂ ನಾನು ಹೇಳಿದ್ನಲ್ಲ, ಮುಖ ಸಪ್ಪಗೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋವಂಥವರಾಗಿರ್ತಾರೆ. ಒಟ್ಟರಲ್ಲಿ ಕಂಫರ್ಟಬಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಸಂಗೀತ, ಸಾಹಿತ್ಯ ಎಲ್ಲವನ್ನೂ ಕಲಿಯೋಕ್ಕೆ ಇಷ್ಟಪಡ್ತಾರೆ. ಕೆಲವರು ವೇದ ವಿತ್ಪನ್ನರಾಗಿರ್ತಾರೆ. ಸಂಸ್ಕೃತ, ಸಾಹಿತ್ಯ, ಬರವಣಿಗೆ ಇದರಲ್ಲೆಲ್ಲ ಕೂಡ ವಿಶೇಷವಾದಂತಹ ಆಸಕ್ತಿ ಇರ್ತಕ್ಕಂಥವರಾಗಿರ್ತಾರೆ. ವಿದ್ಯಾಭ್ಯಾಸದಲ್ಲಿ ಏನು ಕೊಟ್ಟರು ಮಾಡುವಂತಹ ಒಂದು ಯೋಗ ಇರುತ್ತೆ. ಆದರೂ ಕೂಡ ಇವರುಗಳಿಗೆ ಮೇಸ್ಟ್ರುಗಳಾಗಿರೋದು, ಇಂಜಿನಿಯರ್ಗಳಾಗಿರೋದು, ರಿಸರ್ಚ್ ಅಸಿಸ್ಟೆಂಟ್ ಆಗಿರೋದು, PhD ಮಾಡೋದು, ಸಿನಿಮಾ, ಮಾಧ್ಯಮ ಮುಂತಾದವುಗಳಲ್ಲಿರೋದು, ಈ ರೀತಿ ಹಲವಾರು ವಿಚಾರಗಳಲ್ಲಿ ಜನಸಂಪರ್ಕವಾದಂಥ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಹೆಚ್ಚಿನ ಅವಕಾಶ ಸಿಗುವಂಥದ್ದು ಈ ಪುಷ್ಯಮಿ ನಕ್ಷತ್ರಕ್ಕಿರುತ್ತೆ. ನಮ್ಮ ಮನೆಯಲ್ಲಿ ಭಾಳ ಸಂತೋಷವಾಗಿರುವಂತಹ ಒಂದು ವಾತಾವರಣ ಇರುತ್ತೆ. ಇವ್ರಿಗೆ ಮದುವೆ ಮಾಡಿದಾಗ ಮಾತ್ರ ಜಾತಕನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಹೋಲಿಸಿ ಮಾಡಬೇಕಾಗುತ್ತೆ. ಯಾಕಂದರೆ ಚಂದ್ರನ ಮನೆಯಲ್ಲಿ ಶನಿ ಇರ್ತಾನೆ. ಕರ್ಕಾಟಕ ರಾಶಿ ಅನ್ನೋದು ಚಂದ್ರನ ಮನೆ. ಅಲ್ಲಿ ಏನಾಗುತ್ತಂದರೆ ಚಂದ್ರ ಬಹಳ ಫಾಸ್ಟಾಗಿ, ವೇಗವಾಗಿ ಸೂರ್ಯನ ಸುತ್ಕೊಂಡ್ಬರುವಂತಹ ಗ್ರಹ. 350 ದಿನದಲ್ಲಿ ನಾವು ಉಗಾದಿ ಅಂತೇನು ಹೇಳ್ತೀವಿ, ಒಂದು ರೌಂಡ್ ಬಂದುಬಿಡ್ತಾನೆ. ಆದರೆ ಶನಿ ಅದೇ ಜಾಗವನ್ನು ದಾಟ್ಕೊಂಬರೋಕ್ಕೆ 30 ವರ್ಷ ಆಗುತ್ತೆ. ಅಂದರೆ ಒಂದು ಫಾಸ್ಟೆಸ್ಟ್ ಪ್ಲ್ಯಾನೆಟ್ಟು, ಒಂದು ಸ್ಲೋಯೆಸ್ಟ್ ಪ್ಲ್ಯಾನೆಟ್ ಅಂತೀವಿ. ಆ ರೀತಿ ಮದುವೆ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಜಾತಕ ನೋಡಿಲ್ಲ ಅಂದರೆ ತೊಂದರೆ ಒಳಪಡುವಂತಹ ಸಾಧ್ಯತೆ ಇರುತ್ತೆ. ಎಲ್ಲರೂ ಮನೆಯಲ್ಲಿ ಕೂಡ ಇವರು ಮದುವೆ ಆಗಿ ದೊಡ್ಡವರಾದರೆ ಎಲ್ಲರೂ ಅವರವರು ಸೆಲ್ಫ್ ಸಫಿಷಿಯೆಂಟ್ ಅಂತಾರಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಪುಷ್ಯಮಿ ನಕ್ಷತ್ರದಲ್ಲಿ ಒಂದು ತಂದೆ ಇದ್ದರೆ ಮಕ್ಕಳನ್ನ ಖಂಡಿತವಾಗಿ ಹೇಳ್ತಾರೆ, ನೀನು ಇದನ್ನು ಮಾಡು, ನೀನು ಅದನ್ನು ಮಾಡು, ನೀನು ಕಲ್ತ್ಕೊಂಡು ನೀನು ಮಾಡು ಅಂತಾರೆ. ಅದು ಬೇರೆಯವ್ರಿಗೆ ಏನಪ್ಪ ಹಿಂಗೆ ಇರಿಟೇಟ್ ಮಾಡ್ತಾರಲ್ಲ ಅಂತ ಅನ್ನಿಸ್ಬೋದು. ಆದರೆ ಅವರ ಲೆಕ್ಕಾಚಾರಕ್ಕೆ ಅದು ಎಲ್ಲರೂ ಎಲ್ಲವನ್ನೂ ಕಲಿಬೇಕು ಅನ್ನೋ ಒಂದು ಆಸೆ ಇರ್ತಕ್ಕಂಥವ್ರಾಗಿ ಇರ್ತಾರೆ. ಆರೋಗ್ಯದಲ್ಲಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂತಹ, ಕಣ್ಣು ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಗಮನಕ್ಕೆ ತಗೋಬೇಕಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಹೇಗಿರ್ತಾರೆ, ಬಹಳ ಗುಂಡಾಗಿರ್ತಕ್ಕಂಥ, ಅಂದರೆ ಭಾಳ ಆಕರ್ಷಕವಾದಂತಹ ಕಣ್ಣುಗಳಿರ್ತಕ್ಕಂಥವ್ರು ಇರ್ತಾರೆ. ಅಟ್ರ್ಯಾಕ್ಟಿವ್ ಆಗಿರ್ತಾರೆ. ನೋಡೋದಕ್ಕೆ ಒಂದು ಸಲ ನೋಡಿದ್ರೆ ಕೂಡ ಚೆನ್ನಾಗಿದ್ದಾಳಲ್ಲ ಈ ಹುಡುಗಿ, ಈ ಮಗು ಚೆನ್ನಾಗಿದೆಯಲ್ಲ ಅಂತ ಹಿರಿಯರು ಹೇಳಂಗೆ. ಸಣ್ಣ ವಯಸ್ಸಿನವ್ರು ನೋಡಿದ್ರೆ ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋದು. ಸಣ್ಣ ಮಕ್ಕಳು ನೋಡಿದ್ರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಪುಷ್ಯಮಿ ನಕ್ಷತ್ರದವ್ರ ಹತ್ರ ಇರಬೇಕು ಅನ್ನೋ ಆಸೆ ಪಡೋದು, ಇದೆಲ್ಲ ಬಹಳ ಆಕರ್ಷಣೆ ಅವರಲ್ಲಿ ಇರುತ್ತೆ. ಎಲ್ಲರನ್ನೂ ಸಮಾಳಿಸ್ಕೊಂಡು ಹೋಗುವಂತಹ ಗುಣ ಅವರಲ್ಲಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋವಂತಹ ಸ್ವಭಾವ ಇರುತ್ತೆ. ಸ್ವಲ್ಪ ವೀಕ್ ಆರ್ಟು, ಏನಾದ್ರು ಒಂದು ಸಣ್ಣದಾಗಿ ಭಯ ಬಂದ್ಬಿಟ್ರು ಕೂಡ ಮೇಲ್ಮೇಲೆ ಭಯ ಪಟ್ಕೊಳ್ಳೋಂತಹ
ಮನಸ್ಸು, ಗುಣ, ಯಾವಾಗಲೂ ಸಂತೋಷವನ್ನೇ, ಸುಖವನ್ನೇ, ಸಮಾಧಾನವನ್ನೇ, ಶಾಂತಿಯನ್ನೇ ಇಷ್ಟಪಡುವಂತಹ ಕ್ಯಾರೆಕ್ಟರ್ಸು. ಸಿನ್ಸಿಯರ್ ಅಂತ ಹೇಳ್ತೀವಿ. ಕೆಲವು ರಿಸರ್ವ್ಡ್ ಅಂದರೆ ಕಡಖಂಡಿತವಾಗಿರುವಂತಹ ಗುಣ ಕೂಡ ಅವರಲ್ಲಿರುತ್ತೆ. ಕೆಲವೊಮ್ಮೆ ಸಬ್ಮಿಸಿವ್ ಅಂತಾರೆ, ಅಂದರೆ ಹೊರಗಡೆ ಹೇಳ್ಕೊಳಕ್ಕೆ ಬರಲ್ಲ, ಒಳಗೆ ಇಟ್ಕೊಂಡಿರ್ತಾರೆ. ಅವ್ರದ್ದು ಒಳಗಿನ ಗುಣ ಒಂದು, ಹೊರಗಿನ ಗುಣ ಒಂದಿರುತ್ತೆ. ಕೇಳಲಾ ಬೇಡವಾ, ಹೇಳಲಾ ಬಿಡಲ, ಆ ರೀತಿ ಒಂದು ಚಿಂತನೆ ಅವರಲ್ಲಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಹೆಣ್ಮಕ್ಳು ಬಹಳ ಓದೋದಕ್ಕೆ ಆಸೆ ಪಡ್ತಾರೆ. ಕೆಲವರು ಓದಿರ್ತಾರೆ, ವಿದೇಶ ಯಾತ್ರೆಗೆ ಹೋಗ್ತಾರೆ. ಮೇಷ್ಟ್ರುಗಳು, ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲ ಭಾಳ ಜನ ಇರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸು ಭಾಳ ಜನ. ಯಾಕಂದರೆ ಈ ಸಾಫ್ಟ್ವೇರ್ ಕಲಿಬೇಕು, ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದರೆ ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳ್ತೀವಿ, ಅಂದರೆ ಮನಸ್ಸಿನ ಒಳಗಡೆ ಯೋಚನೆ ಮಾಡೋರು ಅಂತೇಳಿ ಅಂಥವ್ರು ಬೇಕು. ಈ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇದ್ದು ಅದು ಪುಷ್ಯಮಿ ನಕ್ಷತ್ರ ಆದರೆ ಅವರಿಗೆ ರಿಸರ್ಚ್ ಅಂತ ಹೇಳಿದೆ. ರಿಸರ್ಚ್ ಅಂದರೆ ಈ ಸಾಫ್ಟ್ವೇರ್ ಕೂಡ ಅದೇ ರೀತಿ ಆಗುತ್ತೆ. ಆ ರೀತಿ ಬ್ಯಾಂಕ್ಗಳಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿರೋದು, ಗೈಡಿಂಗ್ ಕೊಡೋದು, ಇದೆಲ್ಲ ಕೂಡ ಅವರಲ್ಲಿ ವಿಶೇಷವಾಗಿರುತ್ತೆ. ಫ್ಯಾಮಿಲಿ ಅಂದರೆ ಸ್ವಲ್ಪ ದೊಡ್ಡ ಫ್ಯಾಮಿಲಿನೇ ಇರುತ್ತೆ ಅವರಿಗೆ. ಅದರಲ್ಲಿ ಕೂಡ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇವರಿಗಿರುತ್ತೆ. ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ವೋ ಮನೆಯವರು ಅವ್ರನ್ನ ಸಂಶಯ ಪಡುವಂತಹ ಸಾಧ್ಯತೆ ಇದೆ. ಸಣ್ಣ ವಯಸ್ಸಿನಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡೋದು, ಏನು ಮಾತಾಡಿದೆ. ಆವಾಗ ಅಮ್ಮ ಏನು ತಪ್ಪು ಮಾಡ್ದೆ ಅಂತ ಕೇಳೋದು. ಮಧ್ಯಮ ವಯಸ್ಸಿನಲ್ಲಿ ಅಪ್ಪ ಬಂದು ಏನು ಯಾರ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ ಅಂತ ಕೇಳೋದು. ಅಥವಾ ವಯಸ್ಸಾದ ಅಂದರೆ ಮದುವೆ ಆದ ನಂತರ ಯಜಮಾನ್ರು ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ತಪ್ಪರ್ಥ ಮಾಡ್ಕೊಳ್ಳೋದು. ಆದ್ದರಿಂದ ಇವರು ಪುಷ್ಯಮಿ ನಕ್ಷತ್ರದವರು ಸ್ವಲ್ಪ ಓಪನ್ ಆಗಿ ಮಾತಾಡಿಬಿಟ್ರೆ ಪ್ರಾಬ್ಲಮ್ ಇದೆ. ಅಂದರೆ ನಮ್ಮ ಸ್ವಾಭಾವಿಕ ಗುಣವನ್ನು ನಾವು ಯಾವ ರೀತಿ ಸರಿಯಾದ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಪಡಿಸ್ಕೋಬೋದು ಅನ್ನೋದೇ ಜ್ಯೋತಿಷ. ಅದರಿಂದ ಈ ರೀತಿ ಗುಣ ಇರೋರು ಸ್ವಲ್ಪ ಓಪನ್ ಆಗಿರೋದು ಉತ್ತಮವಾಗಿರುತ್ತೆ. ಸ್ವಲ್ಪ ಆಫನ್ ದೇ ಆರ್ ಮಿಸ್ಟೇಕನ್ ಅಂತ ಹೇಳ್ತೀವಿ. ಅಂದರೆ ಕೆಲವರು ಯಾವಾಗಲೂ ಅವ್ರನ್ನ ಬೇರೆಯವ್ರು ತಪ್ಪು ತಿಳ್ಕೊಂಬಿಡ್ತಾರೆ. ಫ್ರೆಂಡ್ಸ್ ಮಧ್ಯೆ ಕೂಡ ಏನಪ್ಪ ಭಾಳ ಸ್ಟೈಲ್ ಆಗಿದ್ದಾಳೆ, ಗರ್ವ ಜಾಸ್ತಿ ಇರಬೇಕು ಅಂತ ಒಂದು ಹೆಣ್ಮಗನ ನೋಡಿ ಹೇಳೋದು. ಅಥವಾ ಯಾರೋ ಗಂಡು ಮಕ್ಕಳು ಪುಷ್ಯ ಮೇಲಿದ್ರೆ ಏನಪ್ಪ ರಾಯಲ್ ಆಗಿದ್ದಾನೆ, ಅವ್ನು ನೋಡಿದ್ರೇ ಒಂಥರ ಇದ್ದಾನೆ, ಮಾತಾಡಿಸ್ತಾನೋ ಇಲ್ವೋ ಅಂತ ಹೇಳೋದು. ಕೆಲವರು ದೊಡ್ಡ ದೊಡ್ಡ ಸಿನಿಮಾ ನಟರು ಇರ್ತಾರೆ ಪುಷ್ಯಮಿ ನಕ್ಷತ್ರದಲ್ಲಿ. ಎಲ್ಲರೂ ಅವ್ರು ಮಾತಾಡಲ್ಲ, ಅವ್ರು ಹಂಗೆ ಹಂಗೆ ಅನ್ಕೋತಾರೆ. ಆದರೆ ಕೆಲವೊಮ್ಮೆ ಅವರು ಮಾತಾಡೋ ರೀತಿಯೆಲ್ಲ ನೋಡಿದ್ರೆ ಏನಪ್ಪ ಡೌನ್ ಟು ಅರ್ತ್ ಅಂತಾರಲ್ಲ, ಆ ರೀತಿ ಅವ್ರ ಬಗ್ಗೆ ಬೇರೆಯವರು ತಪ್ಪು ಅಭಿಪ್ರಾಯ ಮಾಡ್ಕೊಳ್ಳೋ ಸಾಧ್ಯತೆ ಇದ್ದರೂ ಕೂಡ ಅವಕಾಶ ಸಿಕ್ಕಿದಾಗೆಲ್ಲ ಹಂಗಲ್ಲ ನಾನು ಅಂತ ತೋರಿಸುವಂಥ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ. ಪುಷ್ಯಮಿ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಹುಟ್ಟಿದವರು ಧರ್ಮಚಿಂತನೆ ಇರ್ತಕ್ಕಂಥವ್ರು, ಒಳ್ಳೆ ಮನಸ್ಸಿರ್ತಕ್ಕಂಥವ್ರು. ಸ್ವಲ್ಪ ರಫ್ ಆಗಿ ಮಾತಾಡಿದ್ರು ಕೂಡ ಒಳಗೊಂದು ಆಚೆ ಒಂದು ಇಟ್ಕೊಳ್ಳೋದಿಲ್ಲ. ಅವ್ರು ಇಟ್ಕೋತಾರೆ ನಾನು ಹೆಂಗೆ ಇನ್ನೊಬ್ಬರನ್ನ ನೋಡಬೇಕು ಅನ್ನೋದು. ಆದರೆ ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಒಳ್ಳೆಯ ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಓಪನ್ ಆಗಿ ಮಾಡುವಂಥ ಗುಣ ಅವರಲ್ಲಿರುತ್ತೆ. ಫಾರಿನ್ ಟ್ರಾವೆಲ್ಗೆ ಭಾಳ ಜನ ವಿದೇಶ ಯಾತ್ರೆಯಲ್ಲಿದ್ದು ಅಲ್ಲೋಗಿದ್ದು ತಂದೆ ತಾಯಿನ ನೋಡ್ಕೊಳ್ಳೋದು, ಅಣ್ಣ ತಮ್ಮಂದ್ರನ್ನ ನೋಡ್ಕೊಳ್ಳೋದು, ಅಕ್ಕ ತಂಗಿಯರಿಗೆ ಸಹಾಯ ಮಾಡೋದು, ಇದೆಲ್ಲ ಹೆಚ್ಚಾಗಿ ಅವ್ರ ಜಾತಕದಲ್ಲಿ ಕಂಡುಬರುತ್ತೆ. 2ನೇ ಪಾದದವರು ಒಂಥರ ಗುಲಾಮ್, ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಗುಲಾಮ್ಗಿರಿ ಮಾಡೋಕ್ಕೂ ರೆಡಿ ಅಂತಾರಲ್ಲ, ಆ ಥರ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು. ಗಿಡ ಮರ, ಪ್ರಕೃತಿ, ಟೂರು, ಟ್ರಿಪ್ಪು, ಟ್ರಾವೆಲ್ಲು ಇದರಲ್ಲೆಲ್ಲ ಭಾಳ ಆಸಕ್ತಿ ಇರ್ತಕ್ಕಂಥವ್ರು. ಮತ್ತು ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯನ ಮಾಡಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಅದನ್ನು ಮಾಡುವಂತಹ ಗುಣ ಅವರಲ್ಲಿ ಇರುತ್ತೆ. 3ನೇ ಪಾದದವರು ಭಾಳ ಸಂತೋಷವಾಗಿರ್ತಾರೆ. ದುಡ್ಡು ಕಾಸಿಗೆ ತೊಂದರೆ ಇರೋದಿಲ್ಲ. ಚಿಕ್ಕ ವಯಸ್ಸಿಂದನೇ ಒಳ್ಳೆ ಆರೋಗ್ಯ, ಅಂತಸ್ತು, ಹಣಕಾಸಿನ ವ್ಯವಸ್ಥೆ ಇರುತ್ತೆ. ಭಾಳ ಜನಕ್ಕೆ ಮನೆಗಳು ಬಾಡಿಗೆ ಬರೋ ಥರ ಇರುತ್ತೆ. ಸಂಪಾದನೆ 2 ರೀತಿಯಲ್ಲಿ ಇರುತ್ತೆ. 2 ರೀತಿ ಅಂದರೆ ಒಂದು ಸಂಪಾದನೆ ಕೆಲಸ ಮಾಡಿ ಸಂಪಾದನೆ ಮಾಡೋದು, ಇನ್ನೊಂದು ಬಾಡಿಗೆ ಗಿಡ ಎಲ್ಲ ಬರೋದು. ಸಾಮಾನ್ಯವಾಗಿ 2 ರೀತಿ ಸಂಪಾದನೆ ಅಂದರೆ ಲಂಚ ತೊಗೊಳ್ತಾರೆ ಅನ್ನೋದು ಬಂದುಬಿಡುತ್ತೆ. ಹಂಗಲ್ಲ, ಇವರು ಆ ರೀತಿ ಕೆಲಸಕ್ಕೆಲ್ಲ ಹೋಗೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗೇ ಇರ್ತಾರೆ. ಏನೇ ಹೇಳಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಹೇಳಿ ಅದನ್ನು ಸರಿಪಡಿಸುವಂಥ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ಕೆಲವು ನಕ್ಷತ್ರ, ಕೆಲವು ಲಗ್ನಗಳು ಬದಲಾದರೆ ಕುಯಕ್ತಿ ಅಂದರೆ ಒಳ್ಳೆಯದಕ್ಕೆ ಕೂಡ ಯಾರೋ ಇಬ್ಬರು ಜಗಳಾಡ್ತಾಯಿದ್ರೆ ನಿನ್ನ ಬಗ್ಗೆ ಅವ್ರ ಹತ್ರ ಒಳ್ಳೇದು ಹೇಳೋದು, ಅವ್ರ ಹತ್ರ ಇವ್ರ ಬಗ್ಗೆ ಒಳ್ಳೇದು ಹೇಳಿ ಅವ್ರನ್ನ ಸರಿಪಡಿಸುವಂಥ ಗುಣ. ಒಳ್ಳೆಯದಕ್ಕೋಸ್ಕರ ಸುಳ್ಳು ಹೇಳೋದಕ್ಕೆ ಕೂಡ ಹಿಂಜರಿಯೋದಿಲ್ಲ, ಆ ರೀತಿ ಗುಣ ಅವರಲ್ಲಿರುತ್ತೆ. 4ನೇ ಪಾದದವರು ಪುಷ್ಯಮಿ ನಕ್ಷತ್ರದವರು ಸ್ವಲ್ಪ ಯಾವಾಗಲೂ ಯೋಚನೆ ಮಾಡೋರಾಗಿ ಇರ್ತಾರೆ. ಟೆನ್ಷನ್ ಜಾಸ್ತಿ ತೊಗೊಳ್ಳೋರಾಗಿರ್ತಾರೆ. ಸ್ವಲ್ಪ ಓಪನ್ನಾಗಿ ಏನಾದ್ರು ಹೇಳ್ಬಿಡ್ತಾರೆ.
ದುಡ್ಡು ಕಾಸು ವಿಚಾರದಲ್ಲಿ ಗಮನ ಇರೋದಿಲ್ಲ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋದು, ಬೆಟ್ಟಿಂಗಲ್ಲಿ ದುಡ್ಡು ಕಳ್ಕೊಳ್ಳೋದು ಇದೆಲ್ಲ ಹೆಚ್ಚಾಗಿರುತ್ತೆ. ಒಂಥರ ಮನೆಯವ್ರಿಗಿಂತ ಹೊರಗಡೆಯವ್ರನ್ನ ಭಾಳ ನಂಬ್ತಾರೆ. ಮನೆಯವ್ರಿಗೇನು ಹೆಲ್ಪ್ ಮಾಡಲ್ಲ, ಹೊರಗಡೆಯವ್ರಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ನಾನು ಹಿಂಗಿರೋದು ಸರಿನಾ ತಪ್ಪ ಅಂತ ಅವ್ರು ಒಂದು ಸಲ ಆಲೋಚಿಸಿದರೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ದಾರಿಯಾಗುತ್ತೆ. ಪುಷ್ಯಮಿ ನಕ್ಷತ್ರದವರು ಶಿವ ದರ್ಶನ ಯಾವಾಗಲೂ ಮಾಡೋದು ಉತ್ತಮ. ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ ಎಷ್ಟು 11 ಸಲನೋ 21 ಸಲನೋ 108 ಸಲನೋ ಹೇಳ್ಕೊಂಡ್ರೆ ಈ ನಕ್ಷತ್ರಕ್ಕೆ ಇರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ. ಈ ನಕ್ಷತ್ರದಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ಹೆಚ್ಚಿನ ಒಳ್ಳೆಯದಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಬೇಡದೇ ಇರತಕ್ಕಂಥ ವಿಚಾರಗಳು ಆರೋಗ್ಯದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಸ್ನೇಹಿತರ ಮಧ್ಯೆ ಆಗಲಿ, ಮನೆಯವರ ಮಧ್ಯೆ ಆಗಲಿ ಹೋಗಿ ಸುಖವಾಗಿ ಸಂತೋಷವಾಗಿರೋದಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡುತ್ತೆ. ನಮಸ್ಕಾರ.